ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕರಿಯಪ್ಪ TS, ನೈಜ ನಾಯಕ ಬೇಡರ ಪಡೆಯ ರಾಜ್ಯಾಧ್ಯಕ್ಷ. ಇವತ್ತು ಈ ವಿಚಾರವನ್ನು ನಿಮಗೆ ತಿಳಿಸಬೇಕು ಅಂತ ಹೇಳಿ ಈ ಕ್ಷಣಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಏನು ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿಯ ಹಗರಣದ ವಿಚಾರವನ್ನ ಸುಮಾರು ಎಲ್ಲಾ ಟಿವಿ ಚಾನೆಲ್ಗಳಲ್ಲೂ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲೂ ಸಹ ಬರ್ತಾ ಇದೆ. ನಮ್ಮಿಂದ ಹೊರ ಬಂತು. ಆಯ್ತು ಸ್ವಾಮಿ, ಯಾರಿಂದಲಾದ್ರೂ ಹೊರ ಬಗ್ಗೆ. ಆದ್ರೆ ಆ 187 ಕೋಟಿ ಯಾರ್ಯಾರಿಗೆ ಹೋಯ್ತು, ಎಷ್ಟು ವಾಪಸ್ ಬಂತು, ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು, ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳು ಯಾರು ಅಂತ ಗೊತ್ತಾಗ್ಬೇಕಲ್ವಾ? ಆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಬರೇ ನಾಗೇಂದ್ರ ಒಬ್ಬರದು ರಾಜೀನಾಮೆ ಕೊಟ್ಟ ತಕ್ಷಣನೇ ಸಮಸ್ಯೆ ಬಗೆಹರಿದಿಲ್ಲ ಮುಖ್ಯಮಂತ್ರಿಗಳೇ. ನಾನು ನೇರವಾಗಿ ಮುಖ್ಯಮಂತ್ರಿಗಳ ಹತ್ರನೇ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ ST ನಿಗಮದ ಹಣಕಾಸಿನ ಖಾತೆಯನ್ನ ಸ್ವತಃ ಮುಖ್ಯಮಂತ್ರಿಗಳೇ ನಡೆಸ್ತಾ ಇದ್ರು. ಅಂದ್ರೆ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲದೆ ಏನಾದ್ರೂ ಹಣಕಾಸನ್ನ ಟ್ರಾನ್ಸ್ಫರ್ ಮಾಡಕ್ಕಾಗುತ್ತಾ ಎಂಬುದು ನಮ್ಮ ಒಂದು ನೈಜ ನಾಯಕ ಬೇಡರ ಪಡೆಯ ಮಾತು. ಯಾಕೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಗಮದ ಅಧ್ಯಕ್ಷ ದರ್ದಲ್ ಅವರಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ITBT ಕಂಪನಿಯಲ್ಲಿ ಕೊಟ್ಟಿರ್ತಕ್ಕಂಥ ಟ್ರಾನ್ಸ್ಫರ್ಗಳಿದಾವೆ. ಯಾರ್ಯಾರ ಒಪ್ಪಿಗೆಯಿಂದ ಯಾರ್ಯಾರು ಕೊಟ್ರು, ಯಾವ್ಯಾವ ಅಧಿಕಾರಿಗಳು ಕೊಟ್ರು, ಬಳ್ಳಾರಿಯಲ್ಲಿ 90 ಕೋಟಿ ಹೇಗೋಯ್ತು, ಯಾರ್ಯಾರ ಖಾತೆಗೆ ಹೋಯ್ತು ಎಂಬುದು ಪೂರ್ತ ಡೀಟೇಲ್ ಅನ್ನ CBI ನವರು ತನಿಖೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿರ್ತಕ್ಕಂಥ ಲೀಡರ್ಶಿಪ್ ಇರ್ತಕ್ಕಂಥ ಮುಖ್ಯಮಂತ್ರಿಗಳೇ, ನಿಮಗೆ ತಿಳಿಯದೆ ಹೆಂಗೆ ಹೋಗುತ್ತೆ ಅಮೌಂಟ್? ಹಣಕಾಸು ಸಂಸ್ಥೆಯ ನಾಯಕ ನೀವು, ಯಾಕಂದ್ರೆ ಆ ಖಾತೆ ಯಾರು ಕೊಟ್ಟಿಲ್ಲ ನೀವು. ಅದಕ್ಕೋಸ್ಕರ ಕೇಳ್ತಾ ಇದ್ದೀವಿ, ಆದಷ್ಟು ಬೇಗ ಕೇಂದ್ರ ಸರ್ಕಾರದಿಂದಲೇ ತನಿಖೆ ನಡೀತಾ ಇದೆ. ಆದಷ್ಟು ಬೇಗ ಆಗುತ್ತೆ. ಸಂಬಂಧಪಟ್ಟವರು ಎಲ್ಲರೂ ಜೈಲ್ ಪಾಲ್ ಆಗಲಿ ಅಂತ ಕೇಳ್ತಾ ಈ ಮಾತುಗಳನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. DVG ವಾಯ್ಸ್, ಪರಿವರ್ತನೆಗಾಗಿ ನಿಮ್ಮದೇ ಧ್ವನಿ.